ನಮಸ್ಕಾರ ಎಲ್ರಿಗೂ. ಇವತ್ತು ಮಧ್ಯಾಹ್ನ ಬಾಳೆದೆಲೆ ಊಟ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮೂರ ಊಟಕ್ಕೆ ಇಲ್ಲಿ ಬರೀ 60 ರೂಪಾಯಿಗೆ ಅನ್ಲಿಮಿಟೆಡ್ ಊಟ, ಎಷ್ಟು ಬೇಕಾದ್ರೂ ಹಾಕಿಸ್ಕೊಂಡು ತಿನ್ಬೋದು. ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ಬನ್ನಿ ತೋರಿಸ್ತೀನಿ, ಜನ ಹೆಂಗಿರ್ತಾರೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡಿ ಇಲ್ಲಿ ಹತ್ತು ಹೋಗ್ಬೇಕು. ನೋಡಿ ಪಾರ್ಸಲ್ ಎಲ್ಲ ತಗೊಂಡು ಹೋಗ್ತಿದ್ದಾರೆ. ಹೆಂಗೆ ಬಂತು ಬನ್ನಿ ಹೋಗೋಣ, ನೋಡೋಣ ಎಷ್ಟು ಜನ ಅವರೇ. ಜನ ಅಂತೂ ತುಂಬ ಹೋಗಿರ್ತಾರಂತೆ. ನೋಡಿ 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 ಸುಮಾರು ಅಂದ್ರೂ 1.5 ವರ್ಷದಿಂದ ಬರ್ತಿದೀವಿ ನಾವು. ಎಲ್ಲ ಅನ್ಲಿಮಿಟೆಡ್ ಕೊಡ್ತಾರೆ, ಮತ್ತೆ ಮುಜ್ಕರ ಮಾಡ್ಬಿಡ್ಸಲ್ಲ, ಎಲ್ಲ ಚೆನ್ನಾಗಿ ಕೊಡ್ತಾರೆ. ಚಪಾತಿನೂ ಅನ್ಲಿಮಿಟೆಡ್, ಅನ್ನ ಸಾಂಬಾರ್ ಅನ್ಲಿಮಿಟೆಡ್, ಏನ್ ಕೇಳಿದ್ರು ಹಾಕ್ತಾರೆ, ಖುಷಿಯಿಂದ ಹಾಕ್ತಾರೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. 10 ಕಿಲೋಮೀಟರ್ ಇಂದ ಬರೋದು ನಾವು ಇಲ್ಲಿ. ನಾವು ರಾಜಾಜಿನಗರಲ್ಲಿ ಇರೋದು. ಚೆನ್ನಾಗಿತ್ತು ಊಟ. ಚಪಾತಿ, ಅನ್ನ, ಕಾಳು, ಸಾಂಬಾರ್ ಸೂಪರು. ತಿನ್ಬೋದು. ಹಾ, ಎಷ್ಟು ಬೇಗ ಚಪಾತಿನ ಹಾಕ್ಸ್ಕೊಬೋದು. ಊಟ ಫೈನ್. ಯಾವಾಗಿಂದ ಬರ್ತಾ ಇದೀರಾ? ಅನ್ಲಿಮಿಟೆಡ್ ಇಲ್ಲಿ 60 ರೂಪಾಯಿಗೆ. ಹೌದು. ಉಪಯೋಗ ಆಗ್ತಿದೆ. ಫುಲ್ ಏನ್ ಕೇಳಿದ್ರು ಅನ್ಲಿಮಿಟೆಡ್ ಹಾಕ್ತಾರ ಏನು? ಹೌದು, ನಾವೀಗ ಸುಮಾರು 3 ತಿಂಗಳಿಂದ ಬರ್ತಾ ಇದೀವಿ. ತುಂಬಾ ಒಳ್ಳೆ ಕ್ವಾಂಟಿಟಿನೂ ಕೊಡ್ತಾರೆ, ಕ್ವಾಲಿಟಿನೂ ಕೊಡ್ತಾರೆ. ಚಪಾತಿ ಆಗ್ಲಿ, ಚಪಾತಿ, ಅನ್ನ, ರೈಸು, ಮುಲ್ಲಂಗಿ ಸಾರು, ಆಮೇಲೆ ಅವರೇಕಾಯಿ ಅದೇನೇನೋ ಕೊಡ್ತಾರೆ, ಹಪ್ಪಳ. ತುಂಬಾ ಚೆನ್ನಾಗಿರ್ತದೆ. 60 ರೂಪಾಯಿ ಊಟ. ಎಷ್ಟೋ ಜನ ಬರ್ತಾರೆ ಪಾಪ, ಪೇಂಟರ್ ಬರ್ತಾರೆ, ಅವರು ರೋಡ್ ಕೆಲಸ ಮಾಡೋರು ಬರ್ತಾರೆ. ತುಂಬಾ ಉಪಯೋಗ ಆಗ್ತಾ ಇದೆ ಊಟ. 60 ರೂಪಾಯಿ ಅಂದ್ರೆ ಏನಪ್ಪಾ ಇದು, ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗ್ತಾ ಇದೆ. ಹೊರಗಡೆ 2 ಇಡ್ಲಿ ತಗೊಂಡ್ರೆ ಬೇಕು 60 ರೂಪಾಯಿನ. ಅದೇ ಇವ್ರು ಬರೀ 60 ರೂಪಾಯಿಗೆ ಫುಲ್ ಮೀನ್ಸ್ ಕೊಡ್ತಾವ್ರೆ. ಅನ್ಲಿಮಿಟೆಡ್ ಊಟ. ಚಪಾತಿ ನೀವು ಎಷ್ಟು ಕೇಳಿದ್ರೆ ಚಪಾತಿ ಕೊಡ್ತಾರೆ. ಮಜ್ಜಿಗೆನೇ ಇರ್ತದೆ. ವೆಜ್ಜಾನು ನಮ್ಗೆ ಏನ್ ಬೇಕು ಪ್ರತಿಯೊಂದನ್ನು ಕೇಳಿನು ಅವರು ನಮ್ಗೆ ಇದ್ದಲ್ಲೇ ಬಂದ್ಬಿಟ್ಟು ನೀರ್ ಬಿಡ್ತಾರೆ. ಬಾಳೆ ಊಟ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ಉಪಯೋಗ ಆಗ್ತಿದೆ ಜನಗಳಿಗೆ. ಹೌದು, ನಾವ್ ಎಷ್ಟು ಕೇಳ್ತೀವಿ ಅಷ್ಟು ಬಿಸಿ ಬಿಸಿ ಚಪಾತಿ. ಒಂದಂದ್ರೆ 1, 2 ಅಂದ್ರೆ 2, 3 ಅಂದ್ರೆ ಎಷ್ಟು ಬೇಕಷ್ಟು ಹಾಕ್ತಾರೆ ಹೋಗ್ತಾರೆ. ಪಲ್ಯನೂ ಅಷ್ಟೇ, ಸಾಗುನು ಅಷ್ಟೇ, ತುಂಬಾ ಚೆನ್ನಾಗಿ ಕೊಡ್ತಾರೆ. ಒಳ್ಳೆ ತರಕಾರಿ ಊಟ ತುಂಬಾ ಚೆನ್ನಾಗಿದೆ. ಊಟ ಎಲ್ಲ ಚೆನ್ನಾಗಿದೆ, ಮುಂಚೆಯಿಂದ ಗೊತ್ತಿದೆ, ಸೂಪರ್ ಆಗಿದೆ. ಇದೇ ತರ ನಡ್ಸ್ಕೊಂಡು ಹೋದ್ರೆ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ, ಅವ್ರಿಗೂ ಚೆನ್ನಾಗಿ ಆರೋಗ್ಯ ಕೊಡ್ಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ. ಅಲ್ಲ, ಹೇಗಿತ್ತು 60 ರೂಪಾಯಿಗೆ ಅನ್ಲಿಮಿಟೆಡ್? ಚೆನ್ನಾಗಿತ್ತು ಸರ್, ಊಟ ತುಂಬಾ ಚೆನ್ನಾಗಿದೆ. 60 ರೂಪಾಯಿ ವರ್ತಿದೆ. ಚಪಾತಿ ಅನ್ಲಿಮಿಟೆಡ್ ಇದೆ, ರೈಸ್ ಅನ್ಲಿಮಿಟೆಡ್, ಚಪಾತಿನೂ ಅನ್ಲಿಮಿಟೆಡ್, ಸಾಂಬಾರು ತುಂಬಾ ಟೇಸ್ಟ್ ಇದೆ, ಪಲ್ಯ ಎಲ್ಲ ಚೆನ್ನಾಗಿದೆ, ಮಜ್ಜಿಗೆ ಕೊಡ್ತಾರೆ ಚೆನ್ನಾಗಿ. ಸರ್, ಹೊರಗಡೆಗೂ ಇಲ್ಲಿಗೂ ಕಂಪೇರ್ ಮಾಡೋದಾದ್ರೆ ಹೊರಗಡೆ ಎಲ್ಲ 60 ರೂಪಾಯಿಗೆ ಬರೀ ಒಂದು ಚಪಾತಿ ರೈಸಿಗೆ ಮುಗಿದೋಗ್ಬಿಡುತ್ತೆ. ಇಲ್ಲಿ ಅನ್ಲಿಮಿಟೆಡ್. ಏನ್ ಹೇಳ್ತೀರಾ ಸರ್? ತುಂಬಾ ಚೆನ್ನಾಗಿದೆ, ಕೊಡ್ಬೋದು, ಲಾಸ್ ಇಲ್ಲ, ಆರಾಮಾಗಿ ಊಟ ಮಾಡ್ಬೋದು. ಊಟ ತುಂಬಾ ಊಟ ಆಗುತ್ತೆ. ಮಿಡಲ್ ಕ್ಲಾಸ್ ಜನಕ್ಕೆ ಎಲ್ಲರೂ ಬಂದು ಊಟ ಮಾಡ್ತಾರೆ. ನಾವು ಇವಾಗ ಇಲ್ಲಿ ಊಟ ಮಾಡಕ್ ಬಂದು ಹೆಚ್ಚು ಕಡಿಮೆ ಒಂದು 5 ರಿಂದ 6 ವರ್ಷ ಆಯ್ತು. ಒಂದೊಂದು ಯಾವಾಗ್ಲೂ ಬಂದ್ರು ಇಷ್ಟೇ ರಶ್ ಇರುತ್ತೆ. ಒಂದು 5-10 ನಿಮಿಷ ನಿಂತ್ಕೋಬೇಕು. ನಿಂತ್ಕೊಂಡ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಕೋಬಹುದು. ಆರಾಮಾಗಿ ಊಟ ಮಾಡ್ಕೊಂಡು ತೃಪ್ತಿಯಾಗಿ ಹೋಗ್ಬೋದು. ಒಂಥರ ಮನೆ ಊಟ ಇದ್ದಂಗೆ ಇದೆ. ಬೇರೆ ಕಡೆ ಎಲ್ಲ 120, 200 ರೂಪಾಯಿ ಅನ್ಲಿಮಿಟೆಡ್ ಇರುತ್ತೆ. ಇಲ್ಲಿ ಬರೀ 60 ರೂಪಾಯಿಗೆ ಅನ್ಲಿಮಿಟೆಡ್. ಎಷ್ಟು ಬೇಕಾದ್ರೂ ಚಪಾತಿ ಹಾಕ್ಸ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ನಿಜ ಅಲ್ವಾ ಸರ್? ನಾವೇ ಊಟ ಮಾಡಿದ್ವಿ, ಎಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಬೋದಲ್ವಾ? ಆಚೆ ಕಡೆ ಎಲ್ಲ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡು 120 ಕೊಟ್ಟು ಅದು ಮಾಡೋಕ್ಕಿಂತ ಇಲ್ಲಿ ಆರಾಮಾಗಿ ಬಂದು ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದಲ್ವಾ? ಒಂಥರ ಮನೆ ಊಟ ಫೀಲ್. ಔಟ್ ಸೈಡ್ ಹೋಟ್ಲು ಫೀಲ್ ಅನ್ಸಲ್ಲ, ಇದು ಮನೆ ಊಟ ಫೀಲ್ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ಅನ್ನದಾತ ಸುಖಿ ಭವ. ಇವತ್ತು ನಮ್ಮ ಬೆಂಗಳೂರು ರಾಜಧಾನಿಲಿ ಒಂದು ತುತ್ತು ಅನ್ನಕ್ಕೆ ಜನ ಎಷ್ಟೆಷ್ಟು ಕಷ್ಟಪಡ್ತಿದ್ದಾರೆ, ಏನೇನ್ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಇವತ್ತಿಲ್ಲಿ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ, ಅಂದ್ರೆ ಬೊಂಬಾಟ್ ಭೋಜನ. ನಾವು ಎಷ್ಟು ಬೇಕಾದ್ರೂ ತಿನ್ಬೋದು. ಚಪಾತಿ ಕೊಡ್ತಾರೆ, ಪಲ್ಯ ಕೊಡ್ತಾರೆ, ಸಾಂಬಾರು, ರಸಮ್, ಮೊಸರನ್ನ, ಪ್ರತಿಯೊಂದು ಅನ್ಲಿಮಿಟೆಡ್ ಕೊಡ್ತಾರೆ. ಈ ತರ ಊಟ ನಮ್ಮ ಬೆಂಗಳೂರಲ್ಲಿ ಸಿಗೋದು ಸರ್ವೇ ಸಾಮಾನ್ಯ. ಒಂದ್ ವಿಷಯ ಏನಂದ್ರೆ, ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಯಾರು ಎದ್ದೋದ್ರು ಊಟ ಮಾಡ್ಬಿಟ್ಟು ಬಿಲ್ ಕೊಟ್ಟಿದ್ದೀರಾ ಅಂತ ಕೇಳಲ್ಲ. ಇವತ್ತು ನಮ್ಮ ಬೆಂಗಳೂರು ಸಿಟಿ ಒಳಗಡೆ ಫಸ್ಟ್ ಬಿಲ್ ತಗೊಳ್ಳಿ, ಆಮೇಲೆ ಊಟ ಮಾಡಿ ಅನ್ನೋ ಪ್ರಪಂಚದಲ್ಲಿ ಈ ತರ ಊಟ ಹಾಕ್ತಿದ್ದಾರೆ. ಬಟ್ ಅನ್ನಕ್ಕೆ ಯಾರು ಮೋಸ ಮಾಡಲ್ಲ ಅನ್ನೋ ಒಂದು ಮನೋಭಾವನೆ. ಏನಂದ್ರೆ ಹೊಟ್ಟೆ ತುಂಬಾ ಅನ್ನ ಊಟ ಮಾಡಿರ್ತಾರೆ, ಯಾರು ಮೋಸ ಮಾಡಲ್ಲ ಅನ್ನೋ ಮನೋಭಾವನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಬಟ್ ಯಾರೇ ಒಬ್ರು ಇಷ್ಟು ಜನ ಎಲ್ಲ ಸಪ್ಲೈ ಮಾಡ್ತಿರ್ತಾರೆ. ನೀವು ದುಡ್ಡು ಕೊಟ್ರ ಬಿಲ್ ಮಾಡಿದಿರಾ ಇಲ್ಲ ಅಂತ 1 ರೂಪಾಯಿ ಕೇಳಲ್ಲ. ಆದ್ರೂ ಹೊಟ್ಟೆ ತುಂಬಾ ಊಟ ಹಾಕಿ ಎಲ್ಲ ಜನಗಳು ಸುಖವಾಗಿರ್ಲಿ ಅಂತ ಬಯಸಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ.
ಅಣ್ಣ ಇದು ಯಾವಾಗ್ಲಿಂದ ಮಾಡ್ತಾ ಇರೋದು? ಈಗ ಹಾಲೆ 14 ವರ್ಷ ಆಯ್ತು. 14 ವರ್ಷ ಆಯ್ತಾ? ಸಾಂಬಾರ್ ಎಷ್ಟು ಅಥವಾ ಯಾವ್ದಾವ್ದನ್ನ ಎಷ್ಟೆಷ್ಟು ಡೈಲಿ ಹೋಗುತ್ತೆ? ಒಂದ್ 800 ಆಯ್ತದೆ. 800 ಹೋಗುತ್ತಾ? ಸಾಂಬಾರ್ ಎಷ್ಟು ಮಾಡ್ತೀರಾ? ಇದು ಫುಲ್ಲು. ಇದ್ರ ಫುಲ್ ಮಾಡ್ತೀರಾ? ಎಷ್ಟು ಇದು? ಇದು ಎಷ್ಟು ಲೀಟ್ರು? ಇದು 700 ಲೀಟರ್. 700 ಲೀಟರ್ ಸಾಂಬಾರು. ಇದೇನು ಓಪನ್? ಇದು ಸಾಗು. ಇದು ಸಾಗುನಾ? ಅಲ್ಲ ಇದು ರೈಸು. ಬನ್ನಿ ಇದು ಸಾಗು. ಅಣ್ಣ ಇದೇನಿದು? ಇದು ಸಾಗುನಾ? ಸಾಗು ಎಷ್ಟು ಮಾಡ್ತೀರಾ? ಡೈಲಿ ಒಂದು 900. 900 ಕೆಜಿ. 900 ಕೆಜಿ ಸಾಗು. ಇದೆಷ್ಟು? ಇದೇನು? ಇದು ರಸಮ್ ಎಷ್ಟು ಮಾಡ್ತೀರಾ? ರಸಮ್ ಒಂದು 500. ಜಾಸ್ತಿ 500 ಲೀಟ್ರು. ಇದು ಪಲ್ಯ ಎಷ್ಟು ಮಾಡ್ತೀರಾ? ಇದು ಪಲ್ಯ ಎಷ್ಟು ಮಾಡ್ತೀರಾ ಡೈಲಿ? ಒಂದು 25 ಕೆಜಿ ಮಾಡ್ತೀವಿ. 25 ಕೆಜಿ ಪಲ್ಯ. ಚಪಾತಿ ಎಷ್ಟು ಹೋಗುತ್ತೆ ಡೈಲಿ? ಚಪಾತಿ ಒಂದು 500 ಚಪಾತಿ. ಇಷ್ಟೆಲ್ಲ ಎಷ್ಟು ಮಾಡಕ್ಕೆ ಕಷ್ಟ ಆಗುತ್ತಾ ಅಥವಾ ಹೆಂಗೆ? ಕಷ್ಟನೇ ಆಗೋದು. ಕಷ್ಟ ಇದ್ರು 60 ರೂಪಾಯಿಗೆ ಅನ್ಲಿಮಿಟೆಡ್ ಕೊಡ್ತಾ ಇದೀರಾ. ಈಗ ಗ್ಯಾಸ್ ಏನು ಇಲ್ಲ, ಗ್ಯಾಸ್ ಎಲ್ಲ ಕಷ್ಟ ಇತ್ತು ಅವಾಗೆಲ್ಲ ಮಾಡ್ಕೊಂಡು ಹೋಯ್ತವ್ರಲ್ಲ, ಇಷ್ಟು ತಿನ್ನೋರವ್ರೆ, ಜಾಸ್ತಿ ತಿನ್ನೋರವ್ರೆ, ಕಮ್ಮಿ ತಿನ್ನೋರವ್ರೆ, ಅದ್ರಲ್ಲಿ ವರ್ಕೌಟ್ ಆಗುತ್ತೆ. ನೋಡಿ ಇಲ್ಲಿ ಫಿಲ್ ಆಗ್ಬಿಟ್ಟಿದೆ ಫುಲ್ಲು. ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ವೆಯ್ಟ್ ಮಾಡ್ತಾ ಇದಾರೆ ನೋಡಿ. ಇವರೆಲ್ಲ ವೆಯ್ಟಿಂಗು ಫುಲ್ಲು ಫಿಲ್ ಆಗ್ಬಿಟ್ಟಿದೆ. ಬನ್ನಿ, ಸುಮ್ಮನೆ ಎಲ್ಲೆಲ್ಲ ಹೋಗ್ಬಿಟ್ಟು ಅನ್ಲಿಮಿಟೆಡ್ ಅಂತ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. 60 ರೂಪಾಯಿಗೆ ಅನ್ಲಿಮಿಟೆಡ್ ನೋಡಿ. ಫುಲ್ಲು ಫಿಲ್ ಆಗ್ಬಿಟ್ಟೈತೆ, ಜಾಗನೇ ಇಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡಕ್ ಹಿಡಿದು 5 ನಿಮಿಷ ಆಯ್ತು. ನೋಡೋಣ, ಇದು ಆದ್ಮೇಲೆ ನೆಕ್ಸ್ಟ್ ಕುತ್ಕೊಂಡು ಏನೇನ್ ಸಿಗುತ್ತೆ ಎಲ್ಲ ತೋರಿಸ್ತೀನಿ, ಹೆಂಗಿದೆ ಅಂತ ಹೇಳ್ತೀನಿ. ಪೂರ್ತಿ ಕೊನೆವರೆಗೂ ಈ ವಿಡಿಯೋನ ನೋಡಿ. ಲೊಕೇಶನ್ ಎಲ್ಲಿದೆ ಅಂತಾನು ಹೇಳ್ತೀನಿ, ಬನ್ನಿ ನೋಡೋಣ. ನೋಡಿ ಫುಲ್ಲು ರಶ್ ಆಗ್ಬಿಟ್ಟೈತೆ. ಎಲ್ಲ ಬಡಿಸಿದ್ದಾರೆ ನೋಡಿ. ಉಪ್ಪಿನಕಾಯಿ ಮತ್ತೆ ಒಂದು ಪಲ್ಯ, ಅದು ಬಿಟ್ರೆ ಇನ್ನೊಂದು ಗ್ರೇವಿ ತರದೊಂದು ಪಲ್ಯ, ಆಮೇಲೆ ಅನ್ನ ಸಾರು, ಡೈಲಿ ಒಂದೊಂಥರ ವೆರೈಟಿ ಸಾರು ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಚಪಾತಿ, ಇಷ್ಟೆಲ್ಲ ನೀವು ಏನೇ ತಗೊಂಡ್ರು ಎಷ್ಟು ಸಲ ಬೇಕಾದ್ರೂ ಹಾಕ್ಸ್ಕೋಬೋದು. ಫುಲ್ ಅನ್ಲಿಮಿಟೆಡ್. ಇದ್ರ ಜೊತೆ ಮೊಸರನ್ನ ಇರುತ್ತೆ, ಆದ್ಮೇಲೆ ಮಜ್ಜಿಗೆ ಅನ್ಲಿಮಿಟೆಡ್ ಇರುತ್ತೆ. ಯಾವ್ದೋ ದೇಶದಲ್ಲಿ ಏನೋ ಆಯ್ತು ಅಂದ್ಬಿಟ್ಟು ಗ್ಯಾಸ್ ಎಲ್ಲ ರೈಟ್ ಮಾಡಿದಾಗ ಎಲ್ಲ ಹೋಟ್ಲವರು 10 ರೂಪಾಯಿ 20 ರೂಪಾಯಿ, ಬೇಕ್ರಿ ಅವರಾಗಿರ್ಬೋದು ಎಲ್ಲರೂ ರೈಟ್ ಜಾಸ್ತಿ ಮಾಡಿದ್ರು ಇವ್ರು ಮಾಡೇ ಇಲ್ಲ. 60 ರೂಪಾಯಿ ಅಷ್ಟೇ, ನೀವೇನ್ ಬೇಕಾದ್ರೂ ತಿನ್ಬೋದು. ಬನ್ನಿ, ಇದ್ರ ಟೈಮಿಂಗ್ಸ್ ಬಂದ್ಬಿಟ್ಟು ಡೈಲಿ ಇರುತ್ತೆ. ಭಾನುವಾರ ಒಂದಿನ ಕ್ಲೋಸ್ ಇರುತ್ತೆ. 12:30 3:30ವರೆಗೂ ಇರುತ್ತೆ. ಬನ್ನಿ ಎಲ್ಲರೂ. ಟೇಸ್ಟ್ ಮಾತ್ರ ಅಷ್ಟೇ ಸಕ್ಕತ್ತಾಗಿರುತ್ತೆ. ಲೊಕೇಶನ್ ಬಂದ್ಬಿಟ್ಟು ಇಲ್ಲೇ ಸೀತಾ ಸರ್ಕಲ್ ಇಂದ ಡೌನ್ ಬಂದ್ರೆ ಹೊಸಕರಳ್ಳಿ ಸಿಗುತ್ತೆ. ಹೊಸಕರಳ್ಳಿ ಸರ್ಕಲ್ ಹತ್ರ ನಿಮಗೆ ಒಂದು ಉಮಾ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇರುತ್ತೆ, ಅದ್ರ ಎದುರುಗಡೆನೆ ಇರೋದು. ಬನ್ನಿ, ಸಕ್ಕತ್ತಾಗಿರುತ್ತೆ. ನಿಮಗೆ ಒಳಗಡೆನೂ ಅಷ್ಟೇ ಹೈಜೀನ್ ಎಲ್ಲ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪಲ್ಯ ಸಕ್ಕತ್ತಾಗೈತೆ. ನೀವು ಚಪಾತಿ ಜೊತೆ ತಿಂತಾನೆ ಇರ್ತೀರಾ. ಚಪಾತಿ ಜೊತೆ ತಿಂತಾನೆ ಇರ್ತೀರಾ. ಅಷ್ಟು ಸಕ್ಕತ್ತಾಗೈತೆ. ಅನ್ಲಿಮಿಟೆಡ್ ಚಪಾತಿನೂ ಅನ್ಲಿಮಿಟೆಡ್, ರೈಸು ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ತಿನ್ಬೋದು. ಬರೀ 60 ರೂಪಾಯಿ ಹೊಟ್ಟೆ ತುಂಬ ಊಟ. ಬನ್ನಿ ತಿನ್ನಿ. ಅಣ್ಣ ಹೆಂಗಿದೆ ಟೇಸ್ಟು? ಯಾವಾಗಿಂದ ಬರ್ತಾ ಇದ್ದೀರಾ? ಅನ್ಲಿಮಿಟೆಡ್ 60 ರೂಪಾಯಿಗೆ ಎಲ್ಲೂ ಸಿಗಲ್ಲ. ಫುಲ್ಲು ಖಾಲಿ. ರೈಸು ಮತ್ತೆ ಸಾಂಬಾರ್ ಮಾತ್ರ ಅಲ್ಟಿ ಆಗೈತೆ, ಸಕ್ಕತ್ತಾಗೈತೆ. ಭಯ್ಯ ರೈಸ್ ಡಾಲು ಥೋಡಾ. ಥೋಡಾ ಡಾಲು. ಬಸ್ ಸ್ವಲ್ಪ ಹಾಕೊಂಡ್ರೆ ಇಷ್ಟೊಂದು ಹಾಕ್ಬಿಟ್ನಲ್ಲಪ್ಪ ನಾನು. ಬೈ ಸಾಂಬಾರ್ ನೀ ಸಾಂಬಾರ್ ಡಾಲು. भाई ओनली सांभर डालो. हाँ बस. ಸಕ್ಕತ್ತಾಗೈತೆ ಸಾಂಬಾರು.
ಅನ್ಲಿಮಿಟೆಡ್ ಟೇಸ್ಟು ಎಲ್ಲ ಸಖತ್ತಾಗೈತೆ. ಅದು ಅಲ್ಲದೆ ಬಾಳೆದೆಲೆ ಕೊಡ್ತಾರೆ. ಆಮೇಲೆ ಹೊರಗಡೆ ಬಿಸಿಲಲ್ಲಿ ನಿಂತ್ಕೊಂಡು ತಿನ್ನಂಗಿಲ್ಲ, ಆರಾಮಾಗಿ ಕುತ್ಕೊಂಡು ತಿನ್ಬೋದು ನೆಮ್ಮದಿಯಾಗಿ ಸಣ್ಣ ಜಾಗದಲ್ಲಿ. ಸಖತ್ತಾಗೈತೆ. ನೀವೇ ನೋಡಿದ್ರಿ, ಬರೀ ರೋಡ್ ಸೈಡು ಗಾಡಿಲಿ ಹಾಕೋರು 10 ರೂಪಾಯಿ ಜಾಸ್ತಿ ಮಾಡ್ತಾರೆ. ಅಂದ್ರೆ ಗ್ಯಾಸ್ ಜಾಸ್ತಿ ಆದ್ಮೇಲಿಂದ ಇವ್ರು ನೋಡಿ ಇಲ್ಲಿ ಆರಾಮಾಗಿ ಕುತ್ಕೊಂಡು ಅನ್ಲಿಮಿಟೆಡ್ ಎಷ್ಟಾದ್ರೂ ಚಪಾತಿ ತಿನ್ಬೋದು, ಎಷ್ಟಾದ್ರೂ ಪಲ್ಯ ತಿನ್ಬೋದು, ಎಷ್ಟಾದ್ರೂ ರೈಸ್ ತಿನ್ಬೋದು, ಎಷ್ಟಾದ್ರೂ ಮೊಸರನ್ನ, ಎಷ್ಟಾದ್ರೂ ಮಜ್ಜಿಗೆ. ಬನ್ನಿ ತಿನ್ನಿ, ಸಾಕಾದಾಗೈತೆ. ಯಾರು ಇಷ್ಟು ಕಮ್ಮಿ ಪ್ರೈಸಿಗೆ ಕೊಡ್ತಾ ಇಲ್ಲ. ಬರೀ 60 ರೂಪಾಯಿಗೆ ಅನ್ಲಿಮಿಟೆಡ್. ನೀವೇ ನೋಡಿದಿರ ಎಷ್ಟು ಜನ. ಅಯ್ಯೋ, ನಾನೇ ಕಾಯ್ದ್ಬಿಟ್ಟು ಕುತ್ಕೊಂಡಿದ್ದೀನಿ. ಸಖತ್ತಾಗೈತೆ. ರಸಮ್ ಹಾಕಿಸ್ಕೊಂಡಿದ್ದೀನಿ. ರಸಮ್ಮು ನೋಡಿ, ಚೆನ್ನಾಗೈತೆ. ಹುಳಿ 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 ನೋಡಿ. ಕೊನೆಗೆ ಮಜ್ಜಿಗೆ ಹಾಕ್ಸ್ಕೊಂಡು ಕುಡಿಬೋದು ಲೋಟಕ್ಕೆ. ಕೊನೆಗೆ ಮಜ್ಜಿಗೆ ಕೊಡ್ತಾರೆ, ತಂಪಾಗಿರುತ್ತೆ. ಇದ್ರ ಲೊಕೇಶನ್ ನಿಮಗಾಗಲೇ ಹೇಳಿದ್ದೀನಿ. ಬನ್ನಿ ಎಲ್ಲರೂ. 60 ರೂಪಾಯಿಗೆ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ತಿನ್ನಿ ಅಷ್ಟೇ. ಇವರು 60 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾ ಇದ್ರಿ ಅಂತ ನಾನೇನು ಇದು ಮಾಡ್ತಾ ಇಲ್ಲ. ಆದರೆ 60 ರೂಪಾಯಿಗೆ ಅಷ್ಟು ಜನ ಬರ್ತಿದಾರಲ್ಲ, ಅಷ್ಟು ಜನ ಮೇಂಟೈನ್ ಮಾಡೋದಾಗಿರ್ಬೋದು, ಇಲ್ಲಿ ಇದರೆಲ್ಲ ಕೆಲಸ ಮಾಡೋ ಹುಡುಗರು ಅವ್ರನ್ನ ಮೇಂಟೈನ್ ಮಾಡೋದು, ಅಲ್ಲಿ ಅಡುಗೆ ಮಾಡೋದು, ಡೈಲಿ ಇಷ್ಟು ಜನ ಮೇಂಟೈನ್ ಮಾಡಬೇಕು. 60 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಎಷ್ಟೋ ಜನ ನೀವೇ ನೋಡ್ತಾ ಇದ್ದೀರಾ, ಗ್ಯಾಸ್ ಜಾಸ್ತಿ ಆಯ್ತು ಅಂತ ತಕ್ಷಣ 10 ರೂಪಾಯಿ ಜಾಸ್ತಿ ಮಾಡ್ಬಿಡ್ತಾರೆ. ಇನ್ನು ಅದೇ ಪ್ರೈಸಿಗೆ ಬಾಳೆದೆಲೆ ಊಟ ಕೊಡ್ಕೊಂಡು ಬರ್ತಾ ಇದ್ದಾರೆ. ಇವ್ರ ಲೊಕೇಶನ್ ಬಂದ್ಬಿಟ್ಟು ಇಲ್ಲೇ ಸೀತಾ ಸರ್ಕಲ್ ಇಂದ ಡೌನ್ ಬಂದ್ರೆ ನಿಮಗೆ UM ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಸಿಗುತ್ತೆ, ಹೊಸಕೆರಳ್ಳಿ ಸರ್ಕಲ್ ಹತ್ರ. ಅದ್ರ ಎದುರುಗಡೆನೆ ಇದೆ ನಮ್ಮೂರ ಊಟ ಅಂತ. ಬನ್ನಿ ಎಲ್ಲರೂ. ಸಖತ್ತಾಗಿದೆ.